ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮ್ಮ ಆಂಟಿ ಊರಲ್ಲಿ ಜಾತ್ರೆ ಇತ್ತು ಅಂತ ಊರಿಗೆ ಬಂದಿದ್ದೆ. ಇದು ಜಾತ್ರೆಯ ವಿಡಿಯೋ. ನಮ್ಮ ಆಂಟಿ ತವ್ರ ಮನೆಯಲ್ಲಿ ಜಾತ್ರೆ ಇತ್ತು, ಸೊ ಅದರದ್ದೇ ಇದು ವಿಡಿಯೋನ ಮಾಡಿಕೊಂಡೆ. ನಾನು ಕೂಡ ಜಾತ್ರೆಗೆ ಹೋಗಿದ್ದೆ. ಅಲ್ಲಿ ಕೂಡ ಒಂದು ತೇರಿಂದು ಎಲ್ಲನೂ ಕೂಡ ಕ್ಲಿಪ್ನ ತಗೊಂಡೆ. ಮತ್ತು ಅಲ್ಲಿಯೇ ಮರುದಿನ, ಜಾತ್ರೆ ಆದ ಮರುದಿನವೇ ಸ್ಕೂಲ್ ಮಕ್ಕಳಿಂದ ಡ್ಯಾನ್ಸ್ ನಡೀತಾ ಇರುತ್ತೆ. ಹಾಗೆ ಡ್ಯಾನ್ಸ್ ಕೂಡ ಇತ್ತು ಅಂತ ಮರುದಿನ ಡ್ಯಾನ್ಸ್ನೂ ಕೂಡ ನೋಡಲಿಕ್ಕೆ ಹೋಗಿದ್ವಿ. ಆವಾಗೂ ಕೂಡ ಡ್ಯಾನ್ಸ್ದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಇದ್ದು ಮ್ಯೂಸಿಕ್ ಏನೂ ಇಲ್ಲ, ಮ್ಯೂಸಿಕ್ ಹಾಕಿದರೆ ಕಾಪಿರೈಟ್ ಬರುತ್ತೆ ಅಂತ ಮ್ಯೂಸಿಕ್ನ ಮ್ಯೂಟ್ ಮಾಡಿದ್ದೀನಿ. ಮಕ್ಕಳೆಲ್ಲ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಇದ್ರದ್ದು ಮ್ಯೂಸಿಕ್ ಹಾಕಿದರೆ ಕಾಪಿರೈಟ್ ಬರುತ್ತೆ, ಅದಕ್ಕೆ ಮ್ಯೂಸಿಕ್ ಹಾಕಿಲ್ಲ. ಈ ಹುಡುಗಿ ಕೂಡ ಸಖತ್ತಾಗಿ ಡ್ಯಾನ್ಸ್ ಮಾಡ್ತು. ಸಿಂಗಲ್ ಆಗಿನೇ ಡ್ಯಾನ್ಸ್ ಮಾಡಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತು ಗೊತ್ತಾ. ಇನ್ನು ಜಾತ್ರೆ ಮತ್ತು ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಸ್ವಲ್ಪ ನಮ್ಮದು ಮೊನ್ನೆ ಆ್ಯನಿವರ್ಸರಿ ಆಯಿತು. ಅದಕ್ಕೆ ನನ್ನ ಹಸ್ಬೆಂಡ್ ಗೋಲ್ಡ್ ಶಾಪಿಂಗ್ ಮಾಡು ಅಂತ ಸ್ವಲ್ಪ ದುಡ್ಡು ಕೊಟ್ಟಿದ್ದರು ಆ್ಯನಿವರ್ಸರಿಗೆ. ಅದಕ್ಕೇನೆ ಸ್ವಲ್ಪ ಡೈಲಿ ಯೂಸ್ಗೆ ಇಯರಿಂಗ್ಸ್ ತೊಗೊಳ್ಳೋಣ ಅಂದ್ಕೊಂಡು ನಾನು ಮತ್ತು ನಮ್ಮ ಆಂಟಿ ಎಲ್ಲರೂ ಕೂಡ ಬಂದಿದ್ವಿ ಶಾಪಿಂಗ್ ಮಾಡಲಿಕ್ಕೆ. ಒಂದು 2 ಜೊತೆ ಇಯರಿಂಗ್ಸ್ ಬೇಕಾಗಿತ್ತು ಅಂತ 2 ಜೊತೆ ಇಯರಿಂಗ್ಸ್ನು ಕೂಡ ತೊಗೊಂಡೆ. ನೋಡ್ತಾ ಇದ್ರಲ್ವ ಇಯರಿಂಗ್ಸ್ ಯಾವ ರೀತಿ ಇದೆ ಅಂತ, ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಒಂದು 2 ಜೊತೆ ಇಯರಿಂಗ್ಸ್ನು ಕೂಡ ತೊಗೊಂಡು ಮನೆಗೆ ಬಂದೆ. ಅಂದರೆ ನಮ್ಮ ಊರಿಗೆ ವಾಪಸ್ ಬಂದೆ. ಊರಿಂದ ಮೊಸರು ತೊಗೊಂಡು ಬಂದಿದ್ದೆ ಅಂತ ಮಜ್ಜಿಗೆ ಮೆಣಸಿನ್ಕಾಯಿ ಮಾಡೋಣ ಅಂದ್ಕೊಂಡು ಇಲ್ಲಿ ಒಂದು 2 kg ಮೆಣಸಿನ್ಕಾಯಿನ ನನ್ನ ಹಸ್ಬೆಂಡ್ ತೊಗೊಂಡು ಬಂದಿದ್ದರು. ಅದಕ್ಕೆ ಇವಾಗ ಅದನ್ನು ಮಜ್ಜಿಗೆ ಮೆಣಸಿನ್ಕಾಯಿ ಮಾಡೋಣ ಅಂದ್ಕೊಂಡು ಮೊದಲಿಗೆ ಮೆಣಸಿನ್ಕಾಯಿನ ಒಂದು ಪಿನ್ನರಿಂದ ಈ ರೀತಿ ಸೀಳ್ಕೊಂಡಿದ್ದೀನಿ. ಅಷ್ಟು ಮೆಣಸಿನ್ಕಾಯಿನೂ ಕೂಡ ಇದೇ ರೀತಿಯೇ ಸೀಳ್ಕೋಬೇಕು. ಉಪ್ಪು, ಜೀರಿಗೆ ಮತ್ತು ಮೆಂತ್ಯನ ತುಂಬ್ತೀವಲ್ವ, ಅದು ಚೆನ್ನಾಗಿ ಇದರಲ್ಲಿ ಹೋಗಬೇಕು ಅಂತ ಅದನ್ನೆಲ್ಲ ಸೀಳಿ ಸೈಡಿಗೆ ಎತ್ತಿಟ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಮೆಂತ್ಯಕಾಳು ಮತ್ತು 1.5 ಟೇಬಲ್ ಸ್ಪೂನ್ ಜೀರಿಗೆನ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಉಪ್ಪನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಪುಡಿ ಮಾಡ್ಕೋಬೇಕು. ಮೊದಲಿಗೆ ಇದನ್ನು ಚೆನ್ನಾಗಿ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಇದನ್ನು ಪುಡಿ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಫ್ಲೇವರ್ಫುಲ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡಿದ್ರೆ. ಇದನ್ನೆಲ್ಲ ಪುಡಿ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡು ಇವಾಗ ಮಜ್ಜಿಗೆನ ಮಾಡ್ಕೊಳ್ತಾ ಇದ್ದೀನಿ. ಊರಿಂದ ಮೊಸರು ತೊಗೊಂಡು ಬಂದಿದ್ದೆ. ಎಷ್ಟು ಹುಳಿ ಇರುತ್ತೋ ಮೊಸರು ಅಷ್ಟು ಚೆನ್ನಾಗಿಯೇ ಬರುತ್ತೆ ಅಂತ ಹೇಳ್ತಾರೆ. ಮೊಸರು ಕೂಡ ಚೆನ್ನಾಗಿ ಹುಳಿ ಇತ್ತು ಅಂತ ಈ ಮಜ್ಜಿಗೆನ ಕಟ್ಕೊಳ್ತಾ ಇದ್ದೀನಿ. ಕಡ್ಗೋಲಲ್ಲಿ ಚೆನ್ನಾಗಿ ಇದನ್ನು ಮಜ್ಜಿಗೆನ ಕಡ್ಕೋಬೇಕು. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಡ್ಕೊಂಡೆ. ಮಜ್ಜಿಗೆ ಎಲ್ಲ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡು ಇವಾಗ ನಾವು ಏನು ಮೆಣಸಿನ್ಕಾಯಿ ಸೀಳಿರ್ತೀವಲ್ವ, ಅದಕ್ಕೇ ಮೆಂತ್ಯ ಮತ್ತು ಜೀರಿಗೆ ಉಪ್ಪನ್ನು ಸೇರಿಸಿ ಒಂದು ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ವ, ಆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಆ ಪುಡಿ ಹಾಕ್ಕೊಂಡು ಮಜ್ಜಿಗೆ ಮಾಡಿ ಇಟ್ಕೊಂಡಿರ್ತೀವಲ್ವ, ಮಜ್ಜಿಗೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅಷ್ಟು ಮಜ್ಜಿಗೆನೂ ಕೂಡ ಇದಕ್ಕೇ ಹಾಕ್ಕೊಂಡು ಒಂದು ಸೌಟಿಂದ ಮೊದಲಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಜ್ಜಿಗೆ ಎಲ್ಲ ಕೆಳಗಡೆ ಹೋಗಿ ಕುತ್ಕೊಂಡಿರುತ್ತೆ. ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಇದನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ಪುಟ್ಟಿಯಿಂದ ಇನ್ನೊಂದು ಪುಟ್ಟಿಗೆ ಹಾಕ್ಕೊಂಡು ಇದನ್ನು ಒಂದು ಲಿಡ್ನ ಕ್ಲೋಸ್ ಮಾಡಿ ಬಿಟ್ಬಿಟ್ಟೆ. ಇದು 2 ದಿನ ಚೆನ್ನಾಗಿ ಫರ್ಮೆಂಟೇಷನ್ ಆಗಬೇಕು. ಇವಾಗ ನೈಟ್ ಡಿನ್ನರ್ಗೆ ಅಂತ ಇಲ್ಲಿ ಪಾಲಕ್ ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀನಿ. ರೈಸ್ ಮಾಡಿ ಪಾಲಕ್ ಸಾಂಬಾರು ಮಾಡೋಣ ಅಂದ್ಕೊಂಡು ಮೊದಲಿಗೆ 1 ಕಪ್ ತೊಗರಿ ಬೇಳೆನ ಹಾಕ್ಕೊಂಡು ಅದಕ್ಕೆ ಪಾಲಕ್ ಬೇಕು ಅಲ್ವಾ, ಪಾಲಕ್ನು ಕೂಡ ಇದನ್ನ ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಪಾಲಕ್ನು ಕೂಡ ಕಟ್ ಮಾಡಿಕೊಂಡು ಮೊದಲಿಗೆ ಬೇಳೆ ತೊಗೊಂಡು ಇಟ್ಕೊಂಡಿರ್ತೀವಲ್ವ, ಆ ಬೇಳೆಗೆ ಈ ಪಾಲಕ್ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಪಾಲಕ್ನು ಕೂಡ ಹಾಕ್ಕೊಂಡು ಹಾಗೆ ಒಂದು ಚಮ್ ನೀರನ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ತೊಳ್ಕೊಬೇಕು. ಮೊದಲಿಗೆ ಪಾಲಕ್ನ ತೊಳೆದು ಇಟ್ಕೊಂಡಿದ್ದೆ. ಇನ್ನೂ ಒಂದು ಸಲನೂ ಕೂಡ ಈ ಬೇಳೆಲಿ ಹಾಕ್ಕೊಂಡು ಇನ್ನೂ ಒಂದು ಸಲ ಚೆನ್ನಾಗಿ ತೊಳೆದು ಹಾಗೆ ಇದಕ್ಕೆ ಟೊಮೆಟೊ ಬೇಕು ಅಲ್ವಾ, ಟೊಮೆಟೊನೂ ಕೂಡ ಕಟ್ ಮಾಡಿಕೊಂಡು ಹಾಕೋಬೇಕು. ಸ್ವಲ್ಪ ದಪ್ಪದಾಗಿನೇ ಟೊಮೆಟೊ ಕಟ್ ಮಾಡಿಕೊಂಡ್ರು ನಡೆಯುತ್ತೆ. ಟೊಮೆಟೊನೂ ಕೂಡ ಕಟ್ ಮಾಡಿಕೊಂಡು ಬೇಳೆ ಪಾಲಕ್ ಸೊಪ್ಪಿಗೆ ಟೊಮೆಟೊನೂ ಕೂಡ ಆ್ಯಡ್ ಮಾಡಿಕೊಂಡೆ. ಹಾಗೆ ಹಸಿಮೆಣಸಿನ್ಕಾಯಿ ಬೇಕು ಅಲ್ವಾ, ಹಸಿಮೆಣಸಿನ್ಕಾಯಿ ಕೂಡ ತೊಗೊಂಡು ಮಧ್ಯದಲ್ಲಿ 1ರಲ್ಲಿ 2 ಹಸಿಮೆಣಸಿನ್ಕಾಯಿನ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡೆ. ಹಾಗೆ ಸ್ವಲ್ಪ ಅರಿಶಿನ ಪುಡಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿ, ಸ್ವಲ್ಪ ಎಣ್ಣೆ, ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಿದ್ದರೆ ಬೆಳ್ಳುಳ್ಳಿ ಕೂಡ ಇವಾಗಲೇ ಹಾಕ್ಕೋಬೋದು. ನಾನು ಒಗ್ಗರಣೆಗೆ ಹಾಕ್ಕೊಳ್ತೀನಿ. ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಬೇಳೆ ಕುದಿಯುವಷ್ಟು ನೀರನ್ನು ಹಾಕ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬೇಕು. 1 ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬೇಕು. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1-3 ವಿಸಿಲ್ ಕುಕ್ಕರ್ನ ಕೂಗಿಸ್ಕೋಬೇಕು. 3 ವಿಸಿಲ್ ಕುಕ್ಕರ್ ಎಲ್ಲ ಕೂಗಿ ಕೂಲ್ ಆಗಿದೆ. ಇವಾಗ ಲಿಡ್ ಎಲ್ಲ ಓಪನ್ ಮಾಡಿ ಬೇಳೆನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಬೇಳೆ ಮುದ್ದೆ ಇರುತ್ತೆ ಅಲ್ವಾ, ಅದನ್ನ ತಗೊಂಡು ಚೆನ್ನಾಗಿ ಇದನ್ನು ಮಸ್ಕೋಬೇಕು. ಆವಾಗಲೇ ಸಾಂಬಾರು ಟೇಸ್ಟಿಯಾಗಿ ಬರುತ್ತೆ. ಇದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಈ ರೀತಿ ಸ್ಮ್ಯಾಶರ್ ಇದ್ದರೆ ಈ ಸ್ಮ್ಯಾಶರಿಂದನೇ ಮಾಡ್ಕೊಳ್ಳಿ. ಬೇಳೆನ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಬೇಳೆಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊಂಡು, ಅಂದರೆ ಸಾಂಬಾರು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಇವಾಗ ಒಗ್ಗರಣೆಗೆ ಒಂದು ಪಾತ್ರೆನ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ. ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆಗೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಅಂದರೆ ತಡ್ಕ ಪ್ಯಾನ್ ಇರುತ್ತಲ್ವ ಅದನ್ನು ಇಟ್ಕೊಂಡು ಹಾಗೆಯೇ ಬೇಳೆನೂ ಕೂಡ ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ ಸೈಡ್ಗೆ. ಅದನ್ನು ಕೂಡ ಕುದಿಲಿಕ್ಕೆ ಇಟ್ಕೊಂಡು ಈ ಕಡೆ ಈ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ. ಗ್ಯಾಸ್ ಫ್ಲೇಮ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಗ್ಗರಣೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದಾದ ನಂತರ ಸಾಸಿವೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಜೀರಿಗೆ ಚಿಟಪಟ ಆದಮೇಲೆ ಒಣಗಿರೋಂಥ ಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಕುದೀತಾ ಇರುವಂತಹ ಬೇಳೆಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ತಾನೇ ಕುದಿ ಬಂದಿದೆ ಬೇಳೆ, ಅದಕ್ಕೆ ಇದನ್ನು ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ಕೊತ್ತಂಬರಿ ಸೊಪ್ಪು ಬೇಕು ಅಂತ ಅದನ್ನು ಕೂಡ ಕಟ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 5-6 ನಿಮಿಷ ಪಳಪಳ ಅಂತ ಕುದಿಸ್ಕೊಂಡ್ರೆ ಪಾಲಕ್ ಸಾಂಬಾರು ರೆಡಿಯಾಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗ್ಬೋದು. ರೊಟ್ಟಿ, ಚಪಾತಿ, ಅನ್ನಕ್ಕೆ, ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.